ಇಂದಿನ ಮಾಡರ್ನ್ ಲೈಫ್ ಸ್ಟೈಲ್ ನಡುವೆ ತೂಕ ಇಳಿಸಿಕೊಳ್ಳುವುದು ಒಂದು ಎಲ್ಲರಿಗೂ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಎಷ್ಟೇ ಕಷ್ಟಪಟ್ಟು ಜಿಮ್ಗೆ ಹೋದರೂ, ಆಹಾರ ಸೇವನೆ ಕಡಿಮೆ ಮಾಡಿದ್ರೂ ಹೊಟ್ಟೆ ಸುತ್ತ ಸಂಗ್ರಹಗೊಂಡಿರುವ ಕೊಲೆಸ್ಟ್ರಾಲ್ ಬರ್ನ್ ಮಾಡಲಾಗದೆ ಸಾಕಷ್ಟು ಮಂದಿ ಆತಂಕಕ್ಕೆ ಒಳಗಾಗಿದ್ದಾರೆ. ಆದರೆ ಇನ್ನು ಮುಂದೆ ನೀವು ಈ ಬಗ್ಗೆ ಯೋಚಿಸುವ ಚಿಂತೆ ಇಲ್ಲ. ಯಾಕಂದರೆ ಕೇವಲ 3 ತಿಂಗಳಲ್ಲೇ ನಿಮ್ಮ ದೇಹದ ಅಧಿಕ ಕೊಲೆಸ್ಟ್ರಾಲನ್ನು ಬರ್ನ್ ಮಾಡಿ ಫಿಟ್ ಆ್ಯಂಡ್ ಹೆಲ್ದಿಯಾಗಿರಲು ಡಯಟ್ ಕೋಚ್ ಕೆಲವೊಂದಿಷ್ಟು ಟಿಪ್ಸ್ ನೀಡಿದ್ದಾರೆ. ತೂಕ ಇಳಿಸಿಕೊಳ್ಳೋದು ಅಂದರೆ ದಿನಪೂರ್ತಿ ಉಪವಾಸ ಮಾಡೋದಲ್ಲ. ಬದಲಿಗೆ ನಿಮ್ಮ ಲೈಫ್ ಸ್ಟೈಲ್ನಲ್ಲಿ ಕೆಲ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು ಅಷ್ಟೇ. ಈ ಕೆಳಗೆ ತಿಳಿಸಲಾದ ಟಿಪ್ಸ್ ಫಾಲೋ ಮಾಡಿದರೆ ನೀವು ಸುಲಭವಾಗಿ ದೇಹದ ತೂಕ ಹಾಗೂ ಬೊಜ್ಜು ಎರಡನ್ನೂ ಸಹ ಕರಗಿಸಬಹುದು. ಹಾಗಾದರೆ ಬೊಜ್ಜು ಕರಗಿಸಲು ಯಾವೆಲ್ಲ ಟಿಪ್ಸ್ ಫಾಲೋ ಮಾಡಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ಕ್ಯಾಲೋರಿ ಕೊರತೆ. ತೂಕ ಇಳಿಸಿಕೊಳ್ಳಲು ನೀವು ಉತ್ತಮ ಕ್ಯಾಲೋರಿ ಆಹಾರವನ್ನು ಸೇವಿಸಬೇಕು. ಅಲ್ಲದೆ ಡಯಟ್ ಮಾಡುವ ಬದಲಿಗೆ ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು. ವ್ಯಾಯಾಮ ಮಾಡಬೇಕು ಮತ್ತು ದೇಹಕ್ಕೆ ಬೇಕಾದ ಪೋಷಕಾಂಶಗಳನ್ನು ಪಡೆಯಲು ಉತ್ತಮ ಕ್ಯಾಲೋರಿ ಭರಿತ ಆಹಾರ ಸೇವಿಸೋದು ಸಹಾಯಕವಾಗಿದೆ. ಇನ್ನು ಎರಡನೆಯದಾಗಿ ತಾಜಾ ಆಹಾರ ತಿನ್ನುವಂಥದ್ದು. ಬೇಕರಿ ತಿಂಡಿ, ಪ್ಯಾಕ್ಡ್ ಫುಡ್ಸ್ ಮತ್ತು ಜಂಕ್ ಫುಡ್ಗಳಲ್ಲಿ ಅನಾರೋಗ್ಯಕರ ಕೊಲೆಸ್ಟ್ರಾಲ್ಗಳಿಂದ ಕೂಡಿದ್ದು, ಇವುಗಳಿಂದ ತೂಕ ಇಳಿಸಿಕೊಳ್ಳೋದು ತುಂಬ ಕಷ್ಟ. ಹೀಗಾಗಿ ಇದರ ಬದಲು ನಿಮ್ಮ ದೇಹಕ್ಕೆ ಶಕ್ತಿ ನೀಡಲು ಮತ್ತು ಹೊಟ್ಟೆ ತುಂಬಿಸುವಂತಹ ಉತ್ತಮ ಕೊಬ್ಬಿನಂಶವಿರುವ ಪ್ರೋಟೀನ್ ಭರಿತ ಆಹಾರ, ತರಕಾರಿಗಳು, ಧಾನ್ಯಗಳು ಮತ್ತು ಮನೆಯಲ್ಲಿಯೇ ತಯಾರಿಸಿದ ತಾಜಾ ಹಾಗೂ ಪೌಷ್ಟಿಕ ಆಹಾರವನ್ನು ಹೆಚ್ಚಾಗಿ ಸೇವಿಸಿ. ಮೂರನೇದಾಗಿ ಪ್ರೋಟೀನ್ ಭರಿತ ಆಹಾರ. ತೂಕ ಇಳಿಸಿಕೊಳ್ಳಲು ಹೆಚ್ಚು ಹೊತ್ತು ಹೊಟ್ಟೆ ತುಂಬಿರಲು ಮತ್ತು ಸ್ನಾಯುಗಳನ್ನು ಗಟ್ಟಿಯಾಗಿಸಿಕೊಳ್ಳಲು ಪ್ರೋಟೀನ್ ತುಂಬ ಮುಖ್ಯ. ಹೆಚ್ಚು ಪ್ರೋಟೀನ್ ಇರುವ ಆಹಾರ ತಿನ್ನುವುದರಿಂದ ಪದೇ ಪದೇ ತಿನ್ನಬೇಕು ಅನ್ನೋ ಹಂಬಲ ಕಡಿಮೆ ಆಗುತ್ತೆ, ಜೀರ್ಣಕ್ರಿಯೆ ಸರಾಗವಾಗುತ್ತೆ ಮತ್ತು ವರ್ಕೌಟ್ ಮಾಡಿದ ನಂತರ ಸ್ನಾಯುಗಳು ಬೇಗ ಚೇತರಿಸಿಕೊಳ್ಳಲು ಸಹಾಯವಾಗುತ್ತೆ. ಉದಾಹರಣೆಗೆ ಮೊಟ್ಟೆ, ಚಿಕನ್, ಸೋಯಾ ಗಿಣ್ಣು ಮತ್ತು ನೆನೆಸಿದ ಕಾಳುಗಳನ್ನು ತಿನ್ನುವುದರಿಂದ ದೇಹಕ್ಕೆ ಅತಿ ಹೆಚ್ಚು ಪ್ರೋಟೀನ್ ಸಿಗುತ್ತೆ. ಇನ್ನು ಕಾರ್ಡಿಯೋ ವರ್ಕೌಟ್. ಕ್ಯಾಲೋರಿಗಳನ್ನು ಬರ್ನ್ ಮಾಡಲು ಮತ್ತು ಹೃದಯದ ಆರೋಗ್ಯವನ್ನು ಸುಧಾರಿಸಲು ಕಾರ್ಡಿಯೋ ಅತ್ಯುತ್ತಮ ಮಾರ್ಗ. ವಾರಕ್ಕೆ ಕನಿಷ್ಠ 1-2 ಬಾರಿಯಾದರೂ 30-60 ನಿಮಿಷಗಳ ಕಾಲ ಕಾರ್ಡಿಯೋ ವ್ಯಾಯಾಮಗಳನ್ನು ಮಾಡಲು ಪ್ರಯತ್ನಿಸಿ. ವೇಗವಾಗಿ ವಾಕಿಂಗ್, ಜಾಗಿಂಗ್, ಸೈಕ್ಲಿಂಗ್ ಅಥವಾ ಸ್ವಿಮ್ಮಿಂಗ್ ಇದಕ್ಕೆ ಉತ್ತಮ ಉದಾಹರಣೆಗಳಾಗಿವೆ. ಇನ್ನು ಸ್ಟ್ರೆಂತ್ ಟ್ರೈನಿಂಗ್. ಸ್ನಾಯುಗಳನ್ನು ಬಲಪಡಿಸುವುದರಿಂದ ನಿಮ್ಮ ಮೆಟಾಬಾಲಿಸಮ್ ಹೆಚ್ಚುತ್ತೆ. ಇದರಿಂದ ನೀವು ವ್ಯಾಯಾಮ ಮಾಡಿದಾಗಲೂ ನಿಮ್ಮ ದೇಹದಲ್ಲಿ ಹೆಚ್ಚು ಕ್ಯಾಲೋರಿಗಳು ಕರಗುತ್ತೆ. ಉತ್ತಮ ನಿದ್ರೆ. ಕಡಿಮೆ ನಿದ್ರೆ ಮಾಡುವವರಿಂದ ತೂಕ ಹೆಚ್ಚಾಗಬಹುದು ಮತ್ತು ಹಸಿವನ್ನು ಉಂಟು ಮಾಡುವ ಹಾರ್ಮೋನ್ಗಳು ಜಾಸ್ತಿ ಆಗುತ್ತೆ. ಹೀಗಾಗಿ ಪ್ರತಿದಿನ 7-9 ಗಂಟೆಗಳ ಕಾಲ ಚೆನ್ನಾಗಿ ನಿದ್ರೆ ಮಾಡೋದ್ರಿಂದ ಹಸಿವನ್ನು ನಿಯಂತ್ರಣದಲ್ಲಿ ಇರಬಹುದು. ದೇಹದ ಆಯಾಸ ಸಹ ದೂರವಾಗುತ್ತೆ ಮತ್ತು ಒಟ್ಟಾರೆ ಆರೋಗ್ಯ ಸುಧಾರಿಸುತ್ತೆ. ಇದರ ಜೊತೆಗೆ ಕೊನೆಯದಾಗಿ ಹೈಡ್ರೇಟ್ ಆಗಿರಬೇಕು. ಜೀರ್ಣಕ್ರಿಯೆ, ಮೆಟಬಾಲಿಸಮ್ ಮತ್ತು ಹಸಿವನ್ನು ನಿಯಂತ್ರಿಸುವಲ್ಲಿ ನೀರು ಪ್ರಮುಖ ಪಾತ್ರ ವಹಿಸುತ್ತೆ. ದಿನವಿಡೀ ಸಾಕಷ್ಟು ನೀರು ಕುಡಿಯೋದ್ರಿಂದ ಅನಗತ್ಯ ಆಹಾರ ಸೇವನೆ ತಡೆಯಬಹುದು ಮತ್ತು ನಿಮ್ಮ ಮೆಟಬಾಲಿಸಮ್ ಉತ್ತಮವಾಗಿ ಕೆಲಸ ಮಾಡಲು ಸಹಾಯ ಆಗುತ್ತೆ.